ಕನ್ನಡಕ್ಕೆ ಮಾಡಲೇಬೇಕು ಮಾಡಲೇಬೇಕು ಮಾಡಲೇಬೇಕು. ಚನ್ನರಾಯಪಟ್ಟಣದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಹೊರಟು ಶ್ರೀಕಂಠಯ್ಯ ವೃತ್ತದ ಮಾರ್ಗವಾಗಿ ಕೆಆರ್ ಸರ್ಕಲ್ ಮುಖಾಂತರ ಮೆರವಣಿಗೆ ನಡೆಸಿ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಎಸ್ಸಿ ಮಹದೇವಪ್ಪನವರಿಗೆ ಜೈಕಾರ ಕೂಗುವ ಮೂಲಕ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ನಂತರ ಎಂಆರ್ ರಂಗಸ್ವಾಮಿ ಮಾತನಾಡಿ, ಕಾಂಗ್ರೆಸ್ ಪಕ್ಷಕ್ಕೆ ಎಚ್.ಸಿ. ಮಹದೇವಪ್ಪರವರು ತುಂಬಾ ನಿಷ್ಠೆಯಿಂದ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಹಳೆ ಮೈಸೂರು ಭಾಗದ ದಲಿತ ಸಮಾಜದ ಪ್ರಭಾವಿ ನಾಯಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ನಿಷ್ಠಾವಂತ ನಾಯಕರಾಗಿ ಜನಸೇವೆ ಮಾಡುತ್ತಾ ಬಂದಿದ್ದಾರೆ. ಮೈಸೂರು ಜಿಲ್ಲೆಯ ಟಿ. ನರಸೀಪುರ ವಿಧಾನಸಭಾ ಕ್ಷೇತ್ರದಿಂದ ಹಲವು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಕ್ಷೇತ್ರದಲ್ಲಿ ಸಾರ್ವಜನಿಕರೊಂದಿಗೆ ತುಂಬಾ ಬಾಂಧವ್ಯದಿಂದ ಸಕ್ರಿಯವಾಗಿ ಜನಪರವಾದ ಸೇವೆ ಸಲ್ಲಿಸುತ್ತಾ ಬಂದಿರುವ ಮಾಜಿ ಮುಖ್ಯಮಂತ್ರಿ ಎಚ್.ಸಿ. ಮಹದೇವಪ್ಪ ಅವರಿಗೆ ಡಿಸಿಎಂ ಸ್ಥಾನವನ್ನು ನೀಡಬೇಕೆಂದು ಒತ್ತಾಯ ಮಾಡಿದರು. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಮ್ಮ ಮಾನ್ಯ ದಲಿತ ಪರ ಚಳುವಳಿಯಿಂದ ಬಂದಂಥ ಎಸ್.ಸಿ. ಮಹದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು, ಲೋಕೋಪಯೋಗಿ ಸಚಿವರಾಗಿದ್ದರು, ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಎಲ್ಲ ಇಡೀ ಕರ್ನಾಟಕದ ಎಲ್ಲ ದಲಿತರ ಪರವಾಗಿ ಶೋಷಿತರ ಪರವಾಗಿ ಎಲ್ಲ ಜನಾಂಗ ಬಡವರ ಪರವಾಗಿ ಕೆಲಸ ಮಾಡ್ತಂಥ ಧೀಮಂತ ನಾಯಕ ಎಸ್.ಸಿ. ಮಹದೇವಪ್ಪನವರು ಅವ್ರಿಗಿವತ್ತು ಮಾನ್ಯ ಪ್ರದೇಶ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿ ಮುಂದಿನ ಮುಖ್ಯಮಂತ್ರಿ ಆಗ್ತಾರೋ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರಿಗೆ ನಮ್ಮ ಮನವಿ ಏನಪ್ಪ ಅಂತಂದರೆ, ಸುಮಾರು 40-50 ವರ್ಷದ ರಾಜಕೀಯ ಅನುಭವ ಇದ್ದು 3-4 ಬಾರಿ ಮಂತ್ರಿಗಳಾಗಿದ್ದಂಥ ನಮ್ಮ ಎಸ್.ಸಿ. ಮಹದೇವಪ್ಪನವ್ರನ್ನ ಪರಿಗಣಿಸಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಚನ್ನರಾಯಪಟ್ಟಣದ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ನಾವು ಮಾನ್ಯ ಭಾವಿ ಮುಖ್ಯಮಂತ್ರಿಗಳು ಹಾಲಿ ಅಧ್ಯಕ್ಷರಾದಂಥ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಸಾಹೇಬ್ರುಗಳಿಗೆ ಈ ನಮ್ಮ ಹೋರಾಟದ ಪರವಾಗಿ ಮನವಿ ಮಾಡ್ತಾ ಇದ್ದೀವಿ. ದಲಿತ ಪರ ಸಂಘಟನೆಯ ಹೋರಾಟದ ಬಲದಿಂದ ಇವತ್ತು ಈ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿದೆ. ಈ ಸರ್ಕಾರ ಇದೇ ರೀತಿ ಮುಂದುವರ್ಕೊಂಡು ಮತ್ತೆ 2028ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಅಂದರೆ ದಲಿತರ ಕೂಗಿಗೆ ಸ್ಪಂದಿಸಿ ಎಸ್.ಸಿ. ಮಹದೇವಪ್ಪನವ್ರನ್ನ ಉಪಮುಖ್ಯಮಂತ್ರಿನ ಮಾಡಬೇಕು. ಆ ಹೋರಾಟನ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಆ ಸಾಂಕೇತಿಕವಾಗಿ ನಾವು ಚನ್ನರಾಯಪಟ್ಟಣ ತಾಲೂಕಲ್ಲಿ ದಲಿತರ ಪರ ಸಂಘಟನೆ ಒಕ್ಕೂಟದಿಂದ ಇವತ್ತು ನಾವು ಮಾಡ್ತಿದ್ದೀವಿ. ಸನ್ಮಾನ ನಮ್ಮ ಮನವಿನ ಸ್ಪಂದಿಸಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರು ಹಾಗೂ ಪ್ರಿಯಾಂಕಾ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರು ಎಲ್ಲರೂ ಸೇರಿ ನಮ್ಮ ಎಸ್.ಸಿ. ಮಹದೇವಪ್ಪನವ್ರನ್ನ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಚನ್ನರಾಯಪಟ್ಟಣ ತಾಲೂಕಿನ ದಲಿತ ಪರ ಸಂಘಟನೆ ಪರವಾಗಿ ನಾವು ಇವತ್ತು ಏನೇ ದಿನ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಾನ್ಯ ಘನ ಸರ್ಕಾರದ ಮೇಲೆ ನಮ್ಮ ಒತ್ತಾಯ ಏನಪ್ಪಾ ಅಂತ ಅಂದ್ರೆ, ಹಲವಾರು ವರ್ಷಗಳಿಂದ ಎಸ್.ಸಿ. ಮಹದೇವಪ್ಪನವರು ದಲಿತವರ ಪರ ನಿಂತು ದಲಿತ ಸಂಘಟನೆಗಳ ಎಲ್ಲ ಸಂಘಟನೆಗಳನ್ನ ಒಗ್ಗೂಡಿಸಿಕೊಂಡು ಅದ್ರ ಜೊತೆನಲ್ಲಿ ಹೋರಾಟ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ರಾಜಕಾರಣ ಮಾಡಿಕೊಂಡು ಬಂದಿರತಕ್ಕಂಥ ಒಂದು ಮಹಾನ್ ಒಂದು ಹೋರಾಟಗಾರರು ಎಸ್.ಸಿ. ಮಹದೇವಪ್ಪನವರು. ಈಗೇನಾಗುತ್ತೆ ಅಂತಂದ್ರೆ, ಕೆಲವು ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಅನೇಕ ಸಮುದಾಯಗಳಲ್ಲಿ ಅಷ್ಟು ಏನು ನಾವು ವೋಟ್ ಆಫ್ ಪರ್ಸೆಂಟೇಜ್ನಲ್ಲಿ ಅವ್ರ ಸಮುದಾಯ ವೋಟ್ ಆಫ್ ಪರ್ಸೆಂಟೇಜ್ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರನೇ ಅವ್ರು ವೋಟ್ ಆಫ್ ಪರ್ಸೆಂಟೇಜ್ ಕಡಿಮೆ ಹಾಕಿರ್ತಾರೆ. ಅಂಥ ಸಮುದಾಯಗಳಿಗೆ ಮುಖ್ಯಮಂತ್ರಿಗಳನ್ನ ಕೊಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಆ ಥರದ ಘಟನೆಗಳು ತುಂಬ ನಡೆದಿದ್ದಾವೆ. ಅದೇ ರೀತಿ ನಮಗೂ ಕೂಡ ನಮ್ಮ ಸಮುದಾಯ ಯಾವಾಗಲೂ ಕಾಂಗ್ರೆಸ್ಗೆ ಅತಿ ಹೆಚ್ಚು ವೋಟ್ ಹಾಕಿಕೊಂಡು ಅವ್ರ ಪರನ ನಿಂತು ಅವ್ರಿಗೆ ಶಕ್ತಿಯಾಗಿ ಬಂದಿದ್ದಾರೆ. ನಮಗೆ ಮುಖ್ಯಮಂತ್ರಿನೇ ಕೊಡಬೇಕಾಗಿತ್ತು.